ನಾನು 1 ನಿಮಿಷ ಮತ್ತೆ ಕಾಲ್ ಮಾಡ್ತೀನಿ. ಇವನ್ ಯಾಕೆ ಕಾಲ್ ಮಾಡ್ತಾ ಇದ್ದಾನೆ? ಹೇ, ಮತ್ತೆ ಮತ್ತೆ ಕಾಲ್ ಮಾಡಬೇಡಿ ಅಂತ ಹೇಳಿದ್ದೆ ತಾನೆ. ನಿನ್ನಿಂದ ತೊಂದರೆ ಆದ್ರೆ ನಿಂಗೆ ಹೇಳ್ಬೇಕು ತಾನೆ, ಇನ್ಯಾರಿಗೆ ಹೇಳಿ? ಪ್ರಧಾನ ಮಂತ್ರಿಗಳಿಗೆ ಫೋನ್ ಮಾಡಿ ಹೇಳಲಾ? ಏ, ನಾಟಕದೋನು ಅಂತ ಗೊತ್ತಿದೆ, ಸುಮ್ನೆ ನಾಟಕ ಆಡ್ಬೇಡ. ಈಗ ನನ್ನಿಂದ ಏನ್ ತೊಂದರೆ ಆಗಿದೆ ನಿನ್ಗೆ? ನೀನ್ ಕೊಟ್ಟಿದ್ದು ಸಾಕಾಗ್ತಾ ಇಲ್ಲ. ಸಾಕಾಗ್ತಿಲ್ಲ ಅಂದ್ರೆ ಮಾತಾಡದಷ್ಟು ಕೊಟ್ಟಿದ್ದೀನಿ. ನೀನು ಅವಳು ಮಾಡಿರೋ ಕೆಲ್ಸಕ್ಕೆ ಕರೆಕ್ಟ್ ಆಗಿ ದುಡ್ಡು ಕೊಟ್ಟಿದ್ದೀನಿ. ನೀವಿಬ್ರು ಮಾಡಿರೋ ಆಕ್ಟಿಂಗಿಗೆ ಇನ್ನೆಷ್ಟು ದುಡ್ಡು ಕೊಡಕ್ಕಾಗತ್ತೆ? ಆಗ ಮಾಡಿರೋ ಕೆಲ್ಸಕ್ಕೆ ಈಗ ದುಡ್ಡು ಕೊಟ್ರಿ, ಸರಿ ಹೋಯ್ತು. ಈಗ ಮಾಡ್ತಾ ಇರೋ ಕೆಲ್ಸಕ್ಕೆ ಯಾರು ದುಡ್ಡು ಕೊಡ್ತಾರೆ? ಈಗೇನ್ ಮಾಡ್ತಿದ್ದೀರಾ ಹೊಸ ಕೆಲ್ಸ? ನಾನು ಹೇಳಿದ ಕೆಲ್ಸ ಮುಗಿತಲ್ಲ. ಈಗ ಯಾರ್ಯಾರೋ ನಮ್ಮನ್ನು ಹುಡ್ಕೊಂಡು ಬಂದು ಕೇಳಬಾರದ ಪ್ರಶ್ನೆಗಳನ್ನೆಲ್ಲ ಕೇಳ್ತಿದ್ದಾರೆ. ಕೆಲ್ಸ ಹೆಚ್ಚಿಗೆ ಆಗೋಲ್ವಾ ನಮ್ಗೆ? ಯಾರು ಬಂದಿದ್ದಾರೆ? ಅದೇ ನೀನ್ ಕೆಲ್ಸಕ್ಕೆ ಅಂತ ಕಳ್ಸಿದ್ಯಲ್ಲ, ಆ ಮನೆಯವ್ರು ಬಂದಿದ್ದಾರೆ. ಪ್ರದ್ಯುಮ್ನ ಅರಸ್ ಅಂತ. ಅವನ್ ಯಾಕೆ ಅಲ್ಲಿಗೆ ಬಂದಿದ್ದಾನೆ? ಏನ್ ಪ್ರಶ್ನೆ ಕೇಳ್ತಾ ಇದ್ದಾನ ಅವನು? 1000 ಪ್ರಶ್ನೆಗಳನ್ನ ಕೇಳ್ತಿದ್ದಾನೆ. ಅದನ್ನೆಲ್ಲ ಹೇಳ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ನಾವು ಕೇಳಿದ್ದು ಕೊಡಿ, ಇಲ್ಲ ಅಂದ್ರೆ ಅವ್ರು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ಬೇಕಾಗತ್ತೆ. ಏನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ಅದೇನ್ ಬೇಕೋ ಮಾಡ್ಕೊಳ್ಳಿ, ಹೋಗಿ. ಫೋಟೋ ತೋರಿಸಿದ್ರು ಆ ಹುಡುಗಿದ್ದು. ಅದೇ ನೀವು ಪೇಮೆಂಟ್ ಕೊಡೋ ಕಳಿಸಿದ್ರಲ್ಲ, ಆ ಹುಡುಗಿ ಫೋಟೋ. ಅವಳು ಯಾರು ಅಂತ ಹೇಳ್ತೀನಿ. ಅವಳನ್ನ ಕೇಳಿದ್ರೆ ವಿಷಯ ನಿಮ್ ತನಕ ಬರೋದಕ್ಕೆ ತಡ ಆಗಲ್ವಲ್ಲ? ನಾನ್ ಈ ಮನೆಯಿಂದ ಹೊರಗಡೆ ಹೋದ್ರೆ ಯುಲ್ ಆಲ್ಸೋ ಕಮ್ ವಿತ್ ಮೀ. ನಾನು ಒಬ್ಳೆ ಹೋಗಲ್ಲ ಈ ಮನೆಯಿಂದ, ನಿನ್ನ ಜೊತೆಲೆ ಕರ್ಕೊಂಡು ಹೋಗ್ತೀನಿ. ಆ ಯುಕ್ತಿ ನನ್ನ ಸುಮ್ನೆ ಬಿಡಲ್ಲ. ಪ್ರದ್ಯುಮ್ ನನ್ಗೆ ನನ್ ಮೇಲೆ ಅನುಮಾನದ ನೆರಳು ಬರ್ಲೇಬಾರ್ದು. ಏನಾದ್ರೂ ಮಾಡ್ಲೇಬೇಕು ನಾನು. ಹಲೋ ಹಲೋ, ನಾನ್ ದುಡ್ಡಿಗೆ ಅರೇಂಜ್ ಮಾಡ್ತೀನಿ, ಆದ್ರೆ ಯಾರ್ ಮುಂದೆನೂ ಬಾಯಿ ಬಿಡಬಾರ್ದು. ನಮ್ಗೂ ನಿಯತ್ತು ಅಂತ ಇರುತ್ತೆ ಮೇಡಮ್. ಈ ದುಡ್ಡು ಕಾಸು ಎಲ್ಲ ಇದ್ದಿದ್ದೆ, ನಿಮಗ್ ಮೋಸ ಮಾಡ್ತೀವ ನಾವು? ದುಡ್ಡು ತಲುಪಿಸ್ಬಿಡಿ. ಆದ್ರೆ ಒಂದೇ ಒಂದು ವಿಷಯ ಮೇಡಮ್, ಏನು? ಯಾರ್ ಕೆಲ್ಸ ಕೊಟ್ರು ಅವರನ್ನೇ ಕರೆಸಿ ದುಡ್ಡು ಇಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅವರು. ನಿಮ್ ಮುಖ ನೋಡ್ಬೇಕಂತೆ ಅವರು. ನೋಡು, ದುಡ್ಡು ಕೊಡ್ತಿರೋದು ನಾನು, ಅವ್ರಲ್ಲ. ನಾನ್ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ದುಡ್ಡು ತಲುಪತ್ತೆ, ನಿನ್ನಾಲ್ಗೆ ಕೆಲ್ಸ ಮಾಡೋದು ನಿಲ್ಲಿಸ್ಬೇಕು ಅಷ್ಟೇ. ಬ್ಲಡಿ ರಾಸ್ಕಲ್, ನನ್ಗೆ ಹೆದರ್ಸ್ತಾನೆ, ನನ್ನೇ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ. ಈ ಕಪಿಸೇನೆ ಇಷ್ಟು ಬೇಗ ಅಲ್ಲಿ ತನಕ ತಲುಪುತ್ತೆ ಅಂತ ನಾನು ಅನ್ಕೊಳ್ಳೇ ಇಲ್ಲ. ಹುಷಾರಾಗಿರ್ಬೇಕು ನಾನು. ಹೇಗ್ ಮಾಡಿದ್ರಿ ಇದೆಲ್ಲ? ಗಾಳಿ ಬಂದೆಲ್ಲ ಹಾರೋಗಿತ್ತಲ್ಲ, ಈಗ ನೋಡಿದ್ರೆ. ನನ್ನ ಹೆಸರು ಆಮ್ರಪಾಲಿ, ನಾನೊಬ್ಬ ಗಂಧರ್ವ ಕನ್ಯೆ. ಗಂಧರ್ವ ಕನ್ಯೆ? ನಿಜವಾಗೂ ತಮಾಷೆ ಮಾಡ್ತಿಲ್ಲ ತಾನೆ? ತಮಾಷೆ ಮಾಡೋ ವಿಷಯನೇ ಅಲ್ಲ ಇದು. ನಾನ್ ನಿಜವಾಗ್ಲೂ ಗಂಧರ್ವ ಕನ್ಯೆ. ನೀನೇ ನೋಡುದ್ಯಲ್ಲ ಈಗ ತಾನೆ. ನೋಡ್ದೆ, ಆದ್ರೆ ಇದೆಲ್ಲ ನಿಜಾನೋ ಅಥವಾ ನನ್ ಕಡೆ ನನಗ್ ಮೋಸ ಮಾಡ್ತಿದ್ದೆ? ನಂಗೆ ನಂಬೋದಕ್ಕಾಗ್ತಿಲ್ಲ. ನೋಡಿದ್ದು ನಿಜಾನೇ, ನನಗೆ ಮಾಯಾಶಕ್ತಿ ಇದೆ. ಬೆಳಿಗ್ಗೆ ಮನೆಯಿಂದ ಹೊರಟು ದೇವಸ್ಥಾನಕ್ಕೆ ಹೋಗಿ ಪ್ರತಿ ದಿವಸದ ಹಾಗೆ ರಂಗೋಲಿ ಹಾಕ್ಬಿಟ್ಟು ಬರೋಣ ಅಂತ ಅನ್ಕೊಂಡೆ. ಆದ್ರೆ ಒಬ್ಬ ಗಂಧರ್ವ ಕನ್ಯೆನ ಮೀಟ್ ಮಾಡ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನನ್ಗಂತೂ ತುಂಬಾ ಆಶ್ಚರ್ಯ ಆಗ್ತಿದೆ, ಈಗ್ಲೂ ನಂಬಕ್ ಆಗ್ತಿಲ್ಲ ಗೊತ್ತಾ? ನಂಗೊತ್ತು ಕಷ್ಟ ಆಗತ್ತೆ ಅಂತ, ಆದ್ರೆ ನಿಜ. ನಾನು ಭೂಲೋಕಕ್ಕೆ ರಾಜ್ಕುಮಾರನ್ನ ಹುಡ್ಕೊಂಡ್ ಬಂದಿದ್ದೀನಿ. ರಾಜ್ಕುಮಾರನ? ಯಾವ ರಾಜ್ಕುಮಾರ? ಗಂಧರ್ವ ಲೋಕದ ರಾಜಕುಮಾರ. ಗಂಧರ್ವ ಲೋಕದ ಸಿಂಹಾಸನಕ್ಕೆ ನಿಜವಾದ ಉತ್ತರಾಧಿಕಾರಿ. ರಾಜ್ಕುಮಾರ ಬಂದ್ರೆ ದುಷ್ಟ ಧನಂಜಯನ ನಾವು ತಡಿಬಹುದು. ರಾಜ್ಕುಮಾರ, ಗಂಧರ್ವರು, ಮಂತ್ರಶಕ್ತಿ ಇವೆಲ್ಲ ನಿಜಾನಾ? ಹೌದು. ರಾಜ್ಕುಮಾರನ್ನ ಹುಡುಕ್ಲೇಬೇಕು. ಯಕ್ಷಮಂತ್ರ ಸಿಗದೆ ರಾಜ್ಕುಮಾರನ್ನ ಹುಡುಕಕ್ ಆಗಲ್ಲ. ಹೌದು, ತುಂಬಾ ಸುಸ್ತಾದಂಗ್ ಕಾಣಿಸ್ತೀರಾ. ಹೌದು, ಭೂಲೋಕದಲ್ಲಿ ನನ್ ಶಕ್ತಿ ಕಡಿಮೆ ಆಗ್ತಿದೆ. ನನ್ಗಿನ್ನೂ ನಂಬಕ್ ಆಗ್ತಿಲ್ಲ.
ಅಪ್ಪ ಚಿಕ್ಕ ವಯಸ್ಸಲ್ಲಿ ಹೇಳ್ತಾ ಇದ್ದ ಕತೆ ನಿಜ ಅಂತ. ಯಾಕೆ ಅಂತೆಲ್ಲ ಹೇಳಕ್ ಆಗಲ್ಲ. ಆ ಕತೆ ಹೇಳಿದ್ದು ನಿಮ್ ತಂದೆನೇನಾ? ಅವ್ರ ಹತ್ರ ನನ್ನನ್ ಕರ್ಕೊಂಡು ಹೋಗ್ತೀಯಾ? ಆ, ಅಪ್ಪ ಈಗ ನಮ್ ಜೊತೆ ಇಲ್ಲ. ಚಿಕ್ಕವಳಿರ್ಬೇಕಾದ್ರೇನೆ ಅವ್ರು ಹೋಗ್ಬಿಟ್ರು. ಬಿಟ್ಟು ಹೋಗಿದ್ದು ಪ್ರೀತಿ ಮತ್ತೆ ಈ ಕತೆ ಅಷ್ಟೆ. ನಿನ್ ಬೇಜಾರ್ ನನಗ್ ಅರ್ಥ ಆಗತ್ತೆ. ಹೆಣ್ಮಕ್ಳಿಗೆ ಅಪ್ಪನ್ ಕಳ್ಕೊಂಡ್ರೆ ಅಥವಾ ಅವರಿಂದ ದೂರ ಆದ್ರೆ ಆಗೋ ನೋವು ಹೆಣ್ಮಕ್ಳಿಗ್ ಮಾತ್ರ ಅರ್ಥ ಆಗುತ್ತೆ. ನಮ್ಮಪ್ಪ ಯಾವಾಗ್ಲೂ ಈ ಕತೆ ಹೇಳೋರು. ಮಣಿಭದ್ರ ಅಂತ ಒಬ್ಬ ಯಕ್ಷ ಇದ್ದ. ಅವ್ನ್ ಸಿಕ್ಕಾಪಡೆ ಸೋಂಬಾರಿ, ಯಾವಾಗ್ಲೂ ನಿದ್ದೆ ಮಾಡ್ತಾ ಇದ್ದ. ಅವ್ನ್ ಎಪ್ಸೋದಿಕ್ಕೆ ಮಂತ್ರ ಹೇಳ್ಬೇಕಾಗಿತ್ತು ಅಂತ. ಆ ಮಂತ್ರನ ಒಂದ್ ತಾಳೆಗರಿ ಮೇಲೆ ಬರ್ದಿಟ್ಟು ಬಚ್ಚಿಟ್ಟಿದಾರಂತೆ. ನನ್ ಪಿತಾಶ್ರೀನು ಇದನ್ನೇ ಹೇಳಿದ್ರು. ಆ ಕತೆ ಹೇಗ್ ಮುಗಿಸ್ತಾ ಇದ್ರು ನಿಮ್ ತಂದೆ? ಏನಾದ್ರೂ ಬೇರೆ ಹೇಳಿದ್ರಾ? ಇಲ್ಲ, ನೀನ್ ದೊಡ್ಡೋಳಾದ್ಮೇಲೆ ನಿನ್ಗೊಂದ್ ಗುಟ್ಟು ಹೇಳ್ತೀನಿ ಅಂತ ಹೇಳಿದ್ರು. ಆದ್ರೆ ಇವಾಗ ಅದು ನೋಡೋದಕ್ಕೂ ಗುಟ್ಟು ಹೇಳೋದಕ್ಕೂ ಅವರೇ ಇಲ್ಲ. ನೀನ್ ಹೇಳ್ತಿರೋದೆಲ್ಲ ಸತ್ಯನೇ ಆಗಿದ್ರು, ಆ ಮಂತ್ರ ಇರೋದೇ ನಿಜ ಆಗಿದ್ರು, ಅದೆಲ್ಲ ಗೊತ್ತಿದ್ದು ನಮ್ಮಪ್ಪಂಗ್ ಮಾತ್ರ. ಆ ಗುಟ್ಟು ಅವ್ರ ಜೊತೆಗೇನೆ ಸತ್ತೋಯ್ತು. ಸೂರ್ಯದೇವ, ಯಾಕೆಷ್ಟು ಕಷ್ಟ ಕೊಡ್ತಿದ್ಯಾ ನನ್ಗೆ? ಗಂಧರ್ವಕನ್ಯೆ, ಇದು ಮೊದಲ ಪರೀಕ್ಷೆ. ನಿನ್ನ ಮನೋಬಲವನ್ನು ಪರೀಕ್ಷಿಸುತ್ತೇನೆ. ಆಗಲಿ ಯಕ್ಷದೇವ. ನನ್ನ ತಂದೆ ಭದ್ರದೇವ ನಾನು ಚಿಕ್ಕ ಬಾಲಿಯಾಗಿದ್ದಾಗಿನಿಂದಲೂ ನನಗೆ ಈ ಮನೋಬಲ ನಿಗ್ರಹದ ಪಾಠ ಹೇಳಿಕೊಟ್ಟಿದ್ದಾರೆ. ಸರಿ, ಹಾಗಾದರೆ ಇಂದು ಸಾಬೀತಾಗಲಿ. ಯಕ್ಷ ರಾಜನ ಪರೀಕ್ಷೆ ಎದುರಿಸುವ ಮನೋಬಲ ಭದ್ರದೇವನ ಮಗಳಿಗೆ ಇದೆಯೋ ಇಲ್ಲವೋ? ತಂದೆಯವರ ಹೆಸರಿಗೆ ಹೆಮ್ಮೆ ತರುವುದಕ್ಕಾದರೂ ಈ ಪರೀಕ್ಷೆಯನ್ನು ಗೆದ್ದೇ ಗೆಲ್ಲುತ್ತೇನೆ. ಪಿತೃಪ್ರೇಮ, ನಿನ್ನನ್ನು ನೋಡಿ ಕಲಿಯಬೇಕು ಗಂಧರ್ವ ಕನ್ಯೆ. ತಂದೆಯ ಆಶೀರ್ವಾದದೊಂದಿಗೆ ಸೂರ್ಯ ದೇವನ ಅನುಗ್ರಹವೂ ಬೇಕು. ಈ ಪರೀಕ್ಷೆ ದಾಟಲು ಸೂರ್ಯ ದೇವನ ಮಂತ್ರವನ್ನು ಜಪಿಸಿ. ಕರಾರುವಕ್ಕಾಗಿ 108 ಬಾರಿ ಜಪಿಸಿ. ಒಂದು ಜಾಸ್ತಿಯಾಗಬಾರದು, ಒಂದು ಕಡಿಮೆ ಆಗಬಾರದು. ಉಚ್ಚಾರಣೆ ಮುಕ್ಕಾಗಬಾರದು, ಅರ್ಥ ಸುಕ್ಕಾಗಬಾರದು. ಧ್ವನಿ ಯಾವುದೇ ಕಾರಣಕ್ಕೂ ನಡುಗಬಾರದು. ಹಾಗೆ ಜಪ ಮಾಡು. ಅದೇ ನಿನ್ನ ಪರೀಕ್ಷೆ. ಸುಲಭವಾದ ಪರೀಕ್ಷೆ. ನಾನು ಸುಮ್ಮನಿದ್ದಾಗಲೂ ನನ್ನ ಮನಸ್ಸು ಸೂರ್ಯದೇವನಿಗೆ ಮೌನವಾಗಿ ಪ್ರಾರ್ಥನೆ ಸಲ್ಲಿಸುತ್ತಿರುತ್ತದೆ. ನಾನು ಸಿದ್ಧ. ಓಂ ಆದಿತ್ಯಾಯ ವಿದ್ಮಹೇ ಭಾಸ್ಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. 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 ಧ್ವನಿ ನಡುಗಬಾರದು ಗಂಧರ್ವ ಕನ್ಯೆ, ಅರ್ಥ ಕೆಡಬಾರದು. ಇಲ್ಲದಿದ್ದಲ್ಲಿ ಯಕ್ಷನ ಶಾಪ ನಿನ್ನ ತಲೆ ಸೀಳುತ್ತದೆ, ನೆನಪಿರಲಿ. ಓಂ ಆದಿತ್ಯಾಯ ವಿದ್ಮಹೇ ಭಾಸ್ಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಓಂ ಆದಿತ್ಯಾಯ ವಿದ್ಮಹೇ ಭಾಸ್ಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಯಾವುದು ಅಂದುಕೊಂಡ ಹಾಗಲ್ಲ. ಅದಲಿದ್ದು ಬದಲಾಗಬೇಕು, ಬದಲಿದ್ದು ಅದಲಾಗಬೇಕು. ಮೇಲ್ ಕೂತಿರೋನು ಹೀಗೆ ಆಗಬೇಕು ಅಂತ ಬರ್ದಿದ್ರೆ ಅದನ್ನ ಬದಲಾಯಿಸೋದಕ್ಕೆ ಮನುಷ್ಯರ್ಯಾರು, ಗಂಧರ್ವರ್ಯಾರು? ಪದಕ ಕರಗಬಹುದು, ಕಷ್ಟ ಕರಗಲ್ಲ. ಆದರೆ ಭಕ್ತಿಗೆ ಮಂಜು ಕರಗಬಹುದೇನೋ. ಚೆನ್ನಾಗಿ ಆಟ ಆಡ್ತೇನೆ. ಅಮ್ಮನಿಗೆ ಮಗನ ಉಳಿಸ್ಕೊ ಅಂತ ಹೇಳ್ಕೊಡ್ತೀಯ, ಇನ್ಯಾರಿಗೋ ಅವನ್ನ ಭೂಮಿಯಿಂದಾನೆ ಕರ್ಕೊಂಡೋಗು ಅಂತ ಆಜ್ಞೆ ಮಾಡ್ತೀಯ. ಮಗನಿಗೆ ಇದು ಯಾವ್ದರ ಅರಿವು ಇಲ್ಲ. ಅವನು ಮನ್ಸಲ್ಲಿರೋ ಬಿರುಗಾಳಿನೇ ಬೇರೆ. ಎಲ್ರೂನು ಆಡಿಸ್ತೀಯ, ಅವರು ಚೆನ್ನಾಗಿ ಆಡ್ತಾರೆ. ನೀನ್ ಅವ್ರು ಆಡೋದನ್ನ ನೋಡಿ ಖುಷಿಯಾಗಿ ಚಪ್ಪಾಳೆ ತಟ್ಟಿ ಖುಷಿ ಪಡ್ತೀಯ. ಚೆನ್ನಾಗಿದೆ ನಿನ್ನ ಆಟ. ಓಂ ಆದಿತ್ಯಾಯ ವಿದ್ಮಹೇ
ಭಾಸ್ಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಆಮ್ರಪಾಲಿನ ಅವಳ ಫೋನು ತಗೊಂಡೋಗಿಲ್ಲ, ತಗೊಂಡೋಗಿದ್ದ ಟ್ರ್ಯಾಕ್ ಮಾಡ್ಬೋದಿತ್ತು. ಪೊಲೀಸರ್ಗೆ ಹೇಳೋದ್ ಬೇಡ್ವಾ? ಬೇಡ ಬೇಡ, ಮನೆಯವ್ರು ಎಲ್ರಿಗೂ ಗೊತ್ತಾಗತ್ತೆ, ಆಮೇಲೆ ಸುಮ್ನೆ ತೊಂದ್ರೆ. ಮತ್ತೆ ಏನ್ ಮಾಡೋದು? ಎದೆ ಯಾಕೆ ಇಷ್ಟು ಜೋರಾಗಿ ಹೊಡ್ಕೋತಾ ಇದೆ? ಓಂ ಆದಿತ್ಯಾಯ ವಿದ್ಮಹೇ ಭಾಸ್ಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್.